नमस्कार, आपण पाहतात रयत संवाद न्यूज चॅनल। अक्कलकोट विधानसभा मतदारसंघातील काँग्रेस महाविकास आघाडीचे उमेदवार सिद्धाराम म्हैत्रे यांच्या प्रचारार्थ कर्नाटक उपमुख्यमंत्री डी.के. शिवकुमार यांची मैंदर्गी येथे सभा संपन्न। ಎಲ್ಲ ನಮ್ಮ ಮುಖಂಡಗಳೇ, ನಮ್ಮ ಅಭ್ಯರ್ಥಿಗಳು ಮತ್ತು ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ನಮ್ಮ ಕರ್ನಾಟಕದಿಂದ ಬಂದಂತ ಎಲ್ಲ ನಮ್ಮ ಮುಖಂಡಗಳೇ, ಕಾರ್ಯಕರ್ತರೇ, ಮಹಾವಿಕಾಸ್ ಅಂಗಡಿಯ ಎಲ್ಲ ಮುಖಂಡಗಳೇ, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ನಾನು ಸಾಯಂಕಾಲ 5 ಗಂಟೆಗೆ ಬರಬೇಕಾಗಿತ್ತು. ನಾನು ಬಿಜಾಪುರದ ಬಾರ್ಡರ್ನಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಬಹಳ ತಡ ಆಯಿತು. ತಾವೆಲ್ಲ ಕ್ಷಮಿಸಬೇಕು. ಇದು ನಮ್ಮ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಒಂದು ಸೇತುವೆಯ ಕ್ಷೇತ್ರ. ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಅಂತೇಳಿ ವಿಚಾರ ತಿಳಿತ್ತು. ಒಬ್ಬ ಎಐಸಿಸಿ ಅಧ್ಯಕ್ಷರು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ನಿಮ್ಮ ಅಭ್ಯರ್ಥಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ನಮಗೆಲ್ಲ ಅರ್ಥ ಆಗ್ತದೆ. ನಾನು ಬಹಳ ಸಂತೋಷದಿಂದ ಇವತ್ತು ಈ ಒಂದು ಕ್ಷೇತ್ರದ ಚುನಾವಣೆಗೆ ಬಂದಿದ್ದೇನೆ. ನಾವು ಈ ಒಂದು ಕ್ಷೇತ್ರದಲ್ಲಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇರೋದು ಮತ್ತು ನಮ್ಮೆಲ್ಲ ಮುಖಂಡಗಳು ಕೂಡ ಬಂದು ನಿಮಗೆ ಸಹಾಯ ಮಾಡಲಿಕ್ಕೆ ಬಂದಿರೋದು ಉದ್ದೇಶ ಏನಪ್ಪಾ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವ ರೀತಿ ಬಹುಮತವನ್ನು ಸಾಧನೆ ಮಾಡಿ ಜನರಿಗೆ ಸೇವೆಯನ್ನು ಮಾಡ್ದೋ ಅದೇ ರೀತಿ ನೀವು ಕೂಡ ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ನನ್ನ ಭಾಷಣ ಒಂದು 10-15 ನಿಮಿಷ ಮಾಡೋಕ್ಕಿಂತ ಮುಂಚಿತವಾಗಿ ಸರ್ವಜ್ಞನ ಮಾತು ನನಗೆ ನೆನಪು ಬರ್ತದೆ. ಸರ್ವಜ್ಞವರು ಒಂದ್ ಕಡೆ ಒಂದು ಮಾತು ಏನು ಹೇಳ್ತಾರೆ ಅಂದ್ರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿನ್ನ ಅಧಿಕ ದೇವನಿಲ್ಲ. ಅಂದ್ರೆ ಈ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂಥ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ಅದಾದ ಮೇಲೆ ಮಾವಿನ ಹುಳಿ ಇರ್ತದೆ, ಹುಣಸೆಹಣ್ಣು ಹುಳಿ ಇರ್ತದೆ, ದ್ರಾಕ್ಷಿ ಹುಳಿ ಇರ್ತದೆ. ಎಲ್ಲ ಹುಳಿಗಳು ಕೂಡ ಶ್ರೇಷ್ಠವಾದದ್ದು ನಿಂಬೆಹಣ್ಣು ಹುಳಿ ಅಂತೆ. ದುಂಬಿಗಿಂ ಕರಿಗಿಲ್ಲ ಅಂತ ಹೇಳಿದ್ರೆ ಕಪ್ಪು, ಈ ಮೈಕಲ್ಲಿದೆ, ಕೂದಲಲ್ಲಿದೆ, ಬಟ್ಟೆಲಿದೆ, ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಕಪ್ಪು ನಮ್ಮ ಹಳ್ಳಿಲಿ ಓಡಾಡುವಂಥ ದುಂಬಿ. ಅದು ಮಖಕ್ಕೆ ಗ್ಲಾಸ್ ಹೊಡೆದಂಗೆ ಹೊಡಿತದಂತೆ. ಅದಾದ್ಮೇಲೆ ಹೇಳ್ತಾರೆ ಶಂಭುಕ್ಕಿಂತ ಅಧಿಕ ದೇವನಿಲ್ಲ. ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗಿಂತ ದೊಡ್ಡ ದೇವರ ಶಂಭು ಅಂದ್ರೆ ಶಿವ, ಪರಮೇಶ್ವರ. ಅವನಿಗೆ ಶಂಭು ಅಂತ ಕರೀತಾರೆ. ಅದಾದ್ಮೇಲೆ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂಥೇಳಿ. ಹಂಗೆ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ, ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆ ಇಟ್ಕೊಂಡು ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ತೀರಾ ಅಂತೇಳಿ ನಂಬಿಕೊಂಡು ಇವತ್ತು ಬಂದು ಈ ಚುನಾವಣೆ ಭಾಷಣವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಅಭ್ಯರ್ಥಿ ಬಹಳ ಹಿರಿಯ ನಾಯಕರಿದ್ದಾರೆ. ಹಿಂದೆ ನಮ್ಮ ವಿಲಾಸರಾವ್ ದೇಶಮುಖ್ ಅವರ ಕಾಲದಲ್ಲಿ ಅವರು ಕೂಡ ಅವರ ಸಹಪಾಠಿಯಾಗಿ ಮಂತ್ರಿ ಕೂಡ, ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು, ನನಗೆ ನೆನಪಿದೆ. ನನಗೂ ವಿಲಾಸರಾವ್ ದೇಶಮುಖ್ರ ಸಂಬಂಧ ಏನು ಹೆಚ್ಚಿಗೆ ನಾನೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಬಹಳ ವರ್ಷದಿಂದ
ನಿಮ್ಮ ಸೇವೆಯನ್ನು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಹಳ್ಳಿಯಿಂದ ಮಹಾರಾಷ್ಟ್ರ ಬಾಂಬೆವರೆಗೂ ಕೂಡ ಈ ರಾಜ್ಯದ ಉದ್ದಗಲೂ ಕೂಡ ಸೇವೆ ಮಾಡಿ ಅವರನ್ನು ನಾಯಕರಾಗಿ ತಾವೆಲ್ಲ ಬೆಳೆಸಿದ್ದೀರಿ. ಇವತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ, ಒಂದು ಡೂಪ್ಲಿಕೇಟ್ ಸರ್ಕಾರವಾಗಿ ಪರಿವರ್ತನೆ ಆಗಿದೆ. ನಾನೆಲ್ಲ ಇದನ್ನು ಡೂಪ್ಲಿಕೇಟ್ ಅಂತ ಹೇಳ್ತಾ ಇರೋದು. ಅವರೇ ಅವರ ನಾಯಕರುಗಳನ್ನು ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಆಪರೇಷನ್ ಲೋಟಸ್ ಮಾಡಿದ್ರೋ ಆ ರೀತಿ ಅಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಲೋಟಸ್ ಅನ್ನು ಉದ್ಧವ್ ಠಾಕ್ರೆ ಅವರ ಕೆಳಗಡೆ ಇಳಿಸಿ ಇವತ್ತು ಬಿಜೆಪಿಯವರು ಒಂದು ಸರ್ಕಾರವನ್ನು ಒಂದು ರಚನೆಯನ್ನು ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಜನತಾದಳದವರು ಬಿಜೆಪಿನ ದೂರ ಇಡಬೇಕು ಅಂತೇಳಿ ಒಂದು ಸರ್ಕಾರವನ್ನು ಮಾಡಿದ್ದು. ಆದರೆ ಜನ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾದ ಮೇಲೆ ಜನ ಒಪ್ಪಲಿಲ್ಲ, ಮತದಾರರು ಒಪ್ಪಲಿಲ್ಲ. ಒಪ್ಪದೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಬಂತು, ಬಿಜೆಪಿ ಬರೀ 66 ಸೀಟ್ ಬಂತು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಮಹಾರಾಷ್ಟ್ರದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಜನ ಯಾರು ಮತದಾರರು, ಏಕೆಂದರೆ ಮಹಾರಾಷ್ಟ್ರದ ಮತದಾರರು ಬುದ್ಧಿವಂತರು, ಇಡೀ ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಕೊಡುವಂಥ ಜನ, ಈ ಭಾಗದಲ್ಲಿರುವಂಥ ರೈತರು ಎಲ್ಲ ಬಡವರಿದ್ದೀರಿ, ನಿಮಗೆಲ್ಲ ಕಷ್ಟ ಅರ್ಥ ಆಗ್ತದೆ. ನೀರಾವರಿಗೆ ಬಹಳ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದೀರಿ. ವ್ಯವಸಾಯದ ಮಕ್ಕಳು, ಮಹಾರಾಷ್ಟ್ರ ಕೇಂದ್ರ ಸ್ಥಳ, ಹೆಚ್ಚಿಗೆ ಹಣ ವಹಿವಾಟು ಕೂಡ ಕೇಂದ್ರಕ್ಕೆ ಕೊಡುವಂಥ ಒಂದು ರಾಜ್ಯದಲ್ಲಿ ತಾವು ಇದ್ದೀರಿ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ರೈತನಿಗೆ ಲಂಚ ಇಲ್ಲ. ಹಂಗೆ ರೈತನ ಉಳಿಸ್ಬೇಕು ಅಂತೇಳಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಮಹಾರಾಷ್ಟ್ರ ವಿಕಾಸ್ ಅಘಡಿ ಏನಿದೆ ನಮ್ಮ ಸಂಘಟನೆ, ನಾವು ರೈತರನ್ನ ಉಳಿಸ್ಬೇಕು, ಈ ರಾಜ್ಯ ಉಳಿಸ್ಬೇಕು ಅಂತೇಳಿ ಹೋರಾಟವನ್ನು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಈಗೆಲ್ಲ ತಮಗೆಲ್ಲ ಅರ್ಥ ಆಗಿರಬೇಕು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅತಿ ಹೆಚ್ಚು ಸೀಟು ನಮ್ಮ ಮಹಾವಿಕಾಸ್ ಅಘಡಿಗೆ ಬಂದಿದೆ. ಬಿಜೆಪಿ ಮತ್ತು ಮೈತ್ರಿಕೂಟಕ್ಕೆ, ಶಿಂದೆ ಗುಂಪಿಗೆ ಜನ ಒಪ್ಪಲಿಲ್ಲ. ಯಾಕೆಂದರೆ ಅವರು ಮಿತ್ರ ದ್ರೋಹವನ್ನು ಮಾಡಿದ್ದಾರೆ ಅಂತೇಳಿ ಜನ ಒಪ್ಪಲಿಲ್ಲ. ನಾನು ಕಳೆದ ಒಂದು ವಾರದ ಹಿಂದೆ ಮುಂಬೈಗೆ ಹೋಗಿದ್ದೆ. ರಾಷ್ಟ್ರದ ನಾಯಕರುಗಳೆಲ್ಲ ಮುಂಬೈಗೆ ನನ್ನ ಬಂದು ಭೇಟಿ ಮಾಡಬೇಕು ಅಂತೇಳಿ ನನ್ನನ್ನು ಕರೆದಿದ್ದರು. ಬಂದು ಅಲ್ಲಿ ಮುಂಬೈನಲ್ಲಿ ಈ ಬಿಜೆಪಿಯ ನಾಯಕರುಗಳು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು. ಏನು ಅಡ್ವರ್ಟೈಸ್ಮೆಂಟ್ ಅಂದರೆ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಆ ಗ್ಯಾರಂಟಿಗಳು ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿ ದೋಖಾ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಸೊ ನಾನು, ನಮ್ಮ ಹಿಮಾಚಲ್ ಪ್ರದೇಶ ಮುಖ್ಯಮಂತ್ರಿ ಮತ್ತು ರೇವಂತ್ ರೆಡ್ಡಿ 3 ಜನ ಹೋಗಿ ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ರು. ನಾನು ಹೇಳಿದೆ ಅವ್ರಿಗೆ, ನಾವು ಬಸವಣ್ಣನ ನಾಡಿನಲ್ಲಿ ಹುಟ್ಟಿರೋರು, ನಮ್ಮದು ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದಲ್ಲಿ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ನಾವು ಕೊಟ್ಟ ಮಾತನ್ನ ಯಾವತ್ತೂ ಕೂಡ ಕಾಂಗ್ರೆಸ್ ತಲುಪಿಲ್ಲ. ಆದ್ರಿಂದ ನಾವು ಏನೇನು ಮಾತನ್ನ ಕೊಟ್ಟು ಬಸವಣ್ಣನ ಜನ್ಮದಿನ ಕ್ಯಾಬಿನೆಟ್ ಅನ್ನು ಮಾಡಿ ಒಂದೇ ದಿನ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದು ಇವತ್ತು ಎಲ್ಲ ಜನರಿಗೆ ಸುಮಾರು 56,000 ಕೋಟಿ ರೂಪಾಯಿಯನ್ನ ಹಣವನ್ನು ಹಂಚುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದೆ ನಾನು. ಆಮೇಲೆ ಅವ್ರು ಒಂದು ಸವಾಲು ಹಾಕ್ತೆ. ನಾನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ. ಅವ್ರಿಗೆ ಹೇಳಿದೆ, ನೋಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ, ಎಲ್ಲ ಪೇಪರಲ್ಲೂ ಬಂದಿರಬೇಕು. ನಾವ್ಯಾರು ದೋಖಾ ಮಾಡೋರಲ್ಲ,
ದೋಖಾ ಮಾಡೋರಲ್ಲ ನೀವೇನೆ. ನಿಮಗೆ ಬಂದು ನಾನು ಕರಿತಾ ಇದ್ದೀನಿ, ನೀವು ಬಂದು ಓಪನ್ ಆಗಿ ಬಂದು ನಿಮ್ಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಫ್ಲೈಟ್ ಮಾಡ್ಕೊಡ್ತೀನಿ, ಬಸ್ ಮಾಡ್ಕೊಡ್ತೀನಿ, ಟ್ರೈನ್ ಮಾಡ್ಕೊಡ್ತೀನಿ. ಬನ್ನಿ, ನಮ್ಮ ಜನರ ಹತ್ರ ನೋಡಿ ಏನು ಮಾತು ಕೊಟ್ಟಿದ್ದೇವೆ, ಈ 5 ಗ್ಯಾರಂಟಿಗಳನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ಅಂತ ಹೇಳಿ ಅವ್ರಿಗೆಲ್ಲ ನಾನು ಆಹ್ವಾನ ಮಾಡಿದೆ. ನೀವು ಪಕ್ಕದ ಕ್ಷೇತ್ರದವರು, ಕರ್ನಾಟಕ ರಾಜ್ಯದ ಕ್ಷೇತ್ರದವರು, ನಿಮಗೆ ನಂಟಸ್ತನ ಇದೆ, ಸಂಬಂಧ ಇದೆ, ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ. ಬೇರೆ ಪಾರ್ಟಿಯವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಫೋನ್ ಮಾಡ್ಕೊಳ್ಳಿ. ನಾವೇನು ಮಾತು ಕೊಟ್ಟಿದ್ದೇವೆ ಹೆಣ್ಣು ಮಕ್ಕಳಿಗೆ, ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ 2,000 ರೂಪಾಯಿ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ದು. 2,000 ರೂಪಾಯಿ ನಾವು ಕೊಡ್ತಾ ಇದೀವ ಇಲ್ವಾ? ನಿಮ್ಮ ಸ್ನೇಹಿತಗಳೆಲ್ಲ ಇದ್ದಾರೆ ತಾನೆ? ಎಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವ ಇಲ್ಲ? 200 ಯೂನಿಟ್ವರೆಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದೀವ ಇಲ್ಲ? ಹಂಗೆ ನಾವು ಕೂಡ ಎಲ್ಲರೂ ಕೂಡ ಯುವಕರಿಗೆ 3,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೇವೆ. 10 kg ಅಕ್ಕಿ ಕೊಡ್ತಾ ಇದ್ದೇವೆ. ಇವತ್ತು ತಮಗೆ ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಚರ್ಚೆ ಮಾಡಿ, ಉದ್ಧವ್ ಠಾಕ್ರೆ ಅವ್ರ ಹತ್ರ ಚರ್ಚೆ ಮಾಡಿ, ಶರದ್ ಪವಾರ್ ಹತ್ರ ಚರ್ಚೆ ಮಾಡಿ, ಇವತ್ತು ಇಲ್ಲೂ ಕೂಡ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ. ಇವತ್ತು ಬೆಲೆ ಏರಿಕೆಯಿಂದ ಜನ ಎಲ್ಲ ತತ್ತರಿಸ್ತಾ ಇದ್ದಾರೆ. ಗಗನ ಕೊಂಡೋಯ್ತು. ಎಲ್ಲ ಬೆಲೆಗಳು, ಗ್ಯಾಸ್ ಬೆಲೆ 400 ರೂಪಾಯಿ ಇದ್ದಿದ್ದು 1,100 ರೂಪಾಯಿ ಆಗೋಯ್ತು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಬೇಳೆ ಬೆಲೆ ಜಾಸ್ತಿ ಆಗೋಯ್ತು, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯಿತು. ಅಂದರೆ ಎಣ್ಣೆ ಅಂದರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಮಕ್ಳ ಎಣ್ಣೆ, ನಿಮ್ಮ ಎಣ್ಣೆ ಅನ್ಕೋಬಿಟ್ಟಿದ್ದೀವಿ. 200 ರೂಪಾಯಿ ಆಗೋಯ್ತು, 90 ರೂಪಾಯಿ ಇದ್ದಿದ್ದು ಆಗೋಯ್ತು. ಉಪ್ಪು, ಸೋಪು ಎಲ್ಲ ಬೆಲೆ ಜಾಸ್ತಿ ಆಗೋಯ್ತು. ಈ ಎಲ್ಲ ಬೆಲೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ನಿಯಂತ್ರಣ ಮಾಡಬೇಕು ಅಂತೇಳಿ, ಏನಾದ್ರು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ, ಅಲ್ಲಿ ಗೃಹಲಕ್ಷ್ಮಿ, ಇಲ್ಲಿ ಮಹಾಲಕ್ಷ್ಮಿ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮೊದಲನೇ ಕ್ಯಾಬಿನೆಟ್ನಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ತದೆ. ನಮ್ಮ ಸರ್ಕಾರ ರಚನೆ ಮಾಡಿದಂಥ ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ನಾನು ಪಕ್ಷದ ಒಬ್ಬ ಮುಖಂಡನಾಗಿ ಇಲ್ಲಿ ಬಂದು ನಾನು ಮಾತು ಕೊಡ್ತಾ ಇದ್ದೇನೆ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಒಂದು ಮಾತು ಹೇಳಿದೆ ನಾನು ರೈತರ ಬಗ್ಗೆ. ನೀವೆಲ್ಲ ಹಳ್ಳಿ ರೈತರಿಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಂಚ ಇಲ್ಲ, ರಿಟೈರ್ಮೆಂಟ್ ಇಲ್ಲ ಅಂತ ಹೇಳಿದೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಮತ್ತೊಂದು ಮಾತು, ವಚನವನ್ನು ನಿಮಗೆ ಕೊಡ್ತಾ ಇದೆ. ಇದು ವಚನ, ನೀವೆಲ್ಲ ಬಹಳ ಜನ ಇಲ್ಲಿ ಬಸವಣ್ಣನ ತತ್ವವನ್ನು ನಂಬಿರುವಂಥ ಜನ ಇಲ್ಲಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ತಮಗೆಲ್ಲ ಅಪಾರವಾದಂಥ ನಂಬಿಕೆ ಇದೆ. ಶಿವಾಜಿ ಮಹಾರಾಜರ ಎಲ್ಲರೂ ಕೂಡ ತಾವೆಲ್ಲ ಕೂಡ ಅನ್ಯಾಯಿಗಳೆಲ್ಲ ತಾವೆಲ್ಲ ಇದ್ದೀರಿ. ಇವತ್ತು ಅಂಥ ಒಂದು ನಾಡಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ರೈತನಿಗೆ ಸಹಾಯ ಮಾಡಬೇಕು ಅಂತೇಳಿ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಯಾರು ಸಾಲವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಪ್ರೋತ್ಸಾಹವಾಗಿ 50,000 ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಎಲ್ಲ ನಾಳೆ 20 ತಾರೀಕಿಗೆ ವಿಧಾನಸಭೆಯಲ್ಲಿ ಮತದಾನ ಆಗದ. ಇದು ಒಂದು ಐತಿಹಾಸಿಕ ನಿರ್ಣಯ ಅದ. ಯಾರಿಗಾರಿ ಆಮದಾರ್ ಮಾಡಬೇಕು, ಮಂತ್ರಿ ಮಾಡಬೇಕು, ಸರ್ಕಾರ ಮಾಡಬೇಕು, ಇಷ್ಟು ಪೂರ್ತಿ ಮರ್ಯಾದೆ ಐತಿ ಇಲ್ಲಿದು. ಇದು ನಿಮ್ದೆಲ್ಲ ಭಾವಿ ಪೀಳಿದು ಭವಿತವ್ಯ ಗಡವಾಸ ನಿರ್ಣಯ ಅದ. ಇದು ಎಲ್ಲ ನೋಡ್ತೀರಿ, ಸಾಕಷ್ಟು ಚುಕ್ಕಳೆಲ್ಲ ಕಲ್ತು ಕೂತಾವ, ಕೈ ಕೆಲಸ ಇಲ್ಲ, ಬೇರೋಜ್ಗಾರಿ ಪ್ರಚಂಡ ಒಡಾಸ್ಯದ. ಅವ್ರ ಕೈ ಕೆಲಸ ಇಲ್ಲ, ತಲೆ ಖಾಲಿ ಅದ. ಅದೇನೋ ಹತ್ತಾರಲ್ಲ, ಖಾಲಿ ದಿಮಾಗ್ ಸೈತಾನ್ ಕಾ ಘರ ತೇಸಿದ್ರೆ ಆ ಪ್ರಕಾರ ನಮ್ಮ ಯುವಕ ಬಂದಿದ್ದ ಅವಸ್ಥೆ ಆಗ್ಯದಲ್ಲ. ಇವ್ರು ಹೇಳಿದ್ರು 10 ವರ್ಷದಿಂದ ದರ್ ವರ್ಷ ನಾವು 2 ಕೋಟಿ ನೌಕರಿ ಕೊಡ್ತೇವೆ, 10 ವರ್ಷ ಆಯಿತು ಏನೂ ಕೊಡಲಿಲ್ಲ.
ಉಲ್ಟಾ 60-65 ವರ್ಷದಾಗ ನಮ್ಮ ಕಾಂಗ್ರೆಸ್ ಏನು ಕಮಾಸಿಟಿದು ಸಂಸ್ಥಾ ತಯಾರು ಮಾಡಿರು, ಯಾವ ಸಂಸ್ಥಾದಾಗ ಹಜಾರೋ ಮಂದಿ ಕೆಲಸ ಮಾಡ್ತಿರು, ಅವು ಸಂಸ್ಥೆ ಎಲ್ಲ ಮಾರಿಬಿಟ್ರಿ ಎಲ್ಲ. ನಮ್ಮ ಮಹಾರಾಷ್ಟ್ರ ಬಾಬ್ತಿದಾಗ ಹೇಳಬೇಕಾದ್ರೆ ಪಾದ ಪಂಚವಾರ್ಷಿಕದಾಗ ಎಷ್ಟೋ ಚಲೋ ಚಲೋ ಉದ್ಯೋಗ ಬಂದಿದ್ದು ನಮ್ಮ ಮಹಾರಾಷ್ಟ್ರದಾಗ. ಇವರು ಮಾಡಲಿಲ್ಲ. ಆ ಉದ್ಯೋಗ ಜನ ಇಲ್ಲಿ ಚಾಲೂ ಆಗ್ತೀವಪ್ಪ ಅಂದ್ರೆ ನಮ್ಮ ಮಹಾರಾಷ್ಟ್ರದಾಗ ಜವಳ 6 लाख ಯುವಕ ಮಂದಿ ಕೈ ಕೆಲಸ ಸಿಗ್ತಿತ್ತು. ಎಲ್ಲ ಗುಜರಾತ್ ಕೊಟ್ಬಿಟ್ರಲ್ಲ. ಈ ಗುಜರಾತಿ ಮಂದಿಯಿಂದ ಮೇಲೆ ಸಿಟ್ಟದ. ನಮ್ಮ ಮುಂಬೈ ಮಹಾರಾಷ್ಟ್ರ ಎಲ್ಲ ಬಕಾಲ್ ಮಾಡ್ಬೇಕತ್ತಾರ, ಅವರು ಉದ್ವಸ್ತ್ ಮಾಡ್ಬೇಕತ್ತಾರ. ಯಾಕಂದ್ರೆ ಪೈಲ ಗುಜರಾತ್ ಮತ್ತು ಮಹಾರಾಷ್ಟ್ರ ಕೂಡಿ ಮುಂಬೈ ರಾಜ್ಯ ಇತ್ತು. 1960ದಾಗ ಬೇರೆ ಬೇರೆ ಅದು ಹಳಿಗೆ ಅವ್ರು ಮುಂಬೈ ತೋಗ್ತಾ ಇರ್ತಿರು. ಅವರು ಭಾಳ ದಾಂಡಿಗೆ ಆಂದೋಲನ ಇತ್ತು. ಅದ್ರಾಗ 105 ಮಂದಿ ಹೌತಾತ್ಮ್ಯ ಪತ್ಕರಿಸರು ಅಂದ್ರೆ ಅವ್ರು ಬಳಿ ಹೋಯ್ತು, ಮರಣ ಪಾವಸರು ಅವರು. ಅವಾಗ ಮುಂಬೈ ನಂಬಲ್ಲಿ ಉಳಿತು. ದೇಶದ ರಾಜಧಾನಿ ದಿಲ್ಲಿ ಇದ್ರ ಸದ್ಯಕ್ಕೆ ಆರ್ಥಿಕ ರಾಜಧಾನಿ ದೇಶದ ಮುಂಬೈ ಅದ. ಇಡೀ ದೇಶದ ಎಷ್ಟು ಇನ್ಕಮ್ ಅದ ಅದ್ರದ್ದು 30% ಇನ್ಕಮ್ ಫಕ್ತ ಮುಂಬೈದಾಗ ಹೋಗ್ತಾವ. ಅದಕ್ಕೆ ಅವ್ರು ಮುಂಬೈ ಉದ್ವಸ್ತ್ ಮಾಡ್ತಾರ, ಅವ್ರು ಶೇಡ್ ತಗೋಬೇಕತ್ತಾರ. ಅವರು ಮಹಾರಾಷ್ಟ್ರದಾಗ ಉದ್ಯೋಗ ಬರಬೇಡ. ಮಹಾರಾಷ್ಟ್ರ ವಾತಾವರಣ ಎಲ್ಲ ಅಸ್ಥಿರ ಇರೋದು. ಈಗ ನೋಡ್ತೀರಿ ಮರಾಠ ಸಮಾಜ ಆಂದೋಲನ, ಧನಗರ್ ಸಮಾಜ ಆಂದೋಲನ. ಈ ಧನಗರ್ ಸಮಾಜ 2014ದಾಗ 20 लाख ಬಂದು ಕೂತಿರಿ ಬಾರಾಮತಿದಾಗ. ಇದೇ ಫಡ್ನವೀಸ್ ಸಾಹೇಬ್ರು ಹೇಳಿದ್ರು, ನಮ್ಮ ಸತ್ತಾ ಕೊಡ್ರಿ, ಪೈಲಾ ಕ್ಯಾಬಿನೆಟ್ದಾಗ ನಾನು ನಿಮ್ಗೆ ಎಷ್ಟು ಆರಕ್ಷಣೆ ಕೊಡ್ತಾ ದೇಶದ. 10 ವರ್ಷ ಆಯ್ತು ಕೊಟ್ಟಿಲ್ಲ, 10 ವರ್ಷ ತನಕ ಕ್ಯಾಬಿನೆಟ್ ಆಗಿಲ್ಲ. ಆದಿವಾಸಿ ಮಂದಿ ಆಂದೋಲನ, ಕೋಳಿ ಸಮಾಜ ಆಂದೋಲನ, ಲಿಂಗಾಯತ್ ಸಮಾಜ ಆಂದೋಲನ. ಮಹಾತ್ಮ ಬಸವೇಶ್ವರ ಸ್ಮಾರಕ ಸಲಕ್ಕೆ ಜಾಗ ಕೊಡ್ತಂದ್ರೆ ಕೊಟ್ಟಿಲ್ಲ. ಮಹಾಮಂಡಳ ಸ್ಥಾಪನೆ ಮಾಡಿದ್ರು ಒಂದು ದಮಡ ಭೀ ಕೊಟ್ಟಿಲ್ಲ, ಒಂದು ಪೈಸಾ ಭೀ ಕೊಟ್ಟಿಲ್ಲ. ಅಂದಿಂಗೆ ಒಬ್ರಿಗೊಬ್ರು ಜಗಳ ಹಚ್ಚಿಟ್ರ ಅಂತೇಳಿರಲ್ಲ. ಇದೆಲ್ಲ ಕಮ್ಮಿತ್ತೋ ಏನೋ, ಆ ಲಾಡ್ಕಿ ಬಹಿನಿ ಯೋಜನೆ ಚಾಲು ಮಾಡಿ ಗಂಡ ಹೆಣ್ತಿಗಳು ಜಗಳ ಹಚ್ಚಿಬಿಟ್ರಲ್ಲ. ನನ್ನ ಕಡೆ 400 ಕೇಸ್ ಬಂದೆವು. ನಾನು ನಮ್ಮವ್ವ ಕೊಟ್ಟು ಬಿಡು 1500 ಮನಿ ಕಾರ್ಬಾರ್ ನಿನ್ನ ಕೈಗೆ ಅದ, 1500 ಕೊಡು, 15 ವಸೂಲು ಮಾಡಾಕೈತಿ ಅವ್ನ ಕೇಳತ್ತಿ. ನಾ 3-4 ದಿನ ತಗ ಹೊಂಟಿದ್ದು ಅಕ್ಕ ಕೊಡೋದು. ಅದೇ ನಿತ್ಯ 4-5 ಮಂದಿ ನಮ್ಮ ಹಾಕಿದ್ರು, ಕೈ ಮಾಡಿದ್ರು, ನಿಂದ್ರ ಅಂದ್ರು. ನಿತ್ತ ತಾಳಿಗಿಳಿ ಇಳ್ದು ಸನಿ ಹೋದ. ಯಾಕೋ ಸಿಟ್ನಾಗ ಕಾಣಿಸ್ತಿರ್ತ ಅಗದಿ ಸಿಟ್ಟಿಸ್ ನೋಡಕತ್ತಿರು. ನಾನು ಯಾಕ್ರಿ ಅಕ್ಕತಂದ, ಮಾರಾಯ ತಿಂಗಳಿಗೆ 1500 ರೂಪಾಯಿ ಪ್ರಮಾಣ 4500 ರೂಪಾಯಿ ಹಾಕಿರಿ. ಐನ್ ದಸರಿ ಹಳಿಗೆ ನಮ್ಮದು ದೇವಿಗೆ ಮುಂದೆ 2 ದೀಪ ಹಚ್ಚಬೇಕಾಗ್ತದ, 15 ದಿನ ಸುಡಬೇಕಾಗ್ತದ ಹುಣ್ಣಿತನ ಎಣ್ಣೆ. ಆ ಎಣ್ಣೆ ಸುಟ್ಟಿನಿ 5000 ಹೋಗ್ಯಾವ, ಇನ್ನೂ 500 ಕೊಡು ಅಂದಳ ನನಗೆ. ನಂದು ಅಕ್ಕನ ಇಲ್ಲ, ಈಗ ನೀನೇ ಇದ್ದಿಲ್ಲ ಭಾಳ ದಿನ ಇದ್ದೀಗ ಇಲ್ಲ. ಹ್ಯಾಂಗೆ ಮಾಡ್ತಿ ಇನ್ನೂ ಕಾಳಜಿ ಮಾಡಕ್ಕ. ನಾಳೆ 20 ತಾರೀಕಿಗೆ ಕೈ ಮೇಲೆ ಬಟನ್ ಹೊಡಿ, 1500 ನಿಂಗೆ 3000 ಕೊಡ್ತಾ ಅಂತ ಹೇಳಿಬಿಟ್ಟೈತೆ. ಅವ್ರಿಗೆ ಎಣ್ಣೆ ಹಾಗೆ ಮಾಡಿದ್ರು. ಪೂರ್ಣ ಕಿರಾಣ ಕಿಚನ್ ಬಜೆಟೇ ಬೀಳಿಸ್ತರು. ಇವ್ರು ಯಾವಾಗೂ 5 ರೂಪಾಯಿ ಕೊಟ್ಟರು 50 ರೂಪಾಯಿ ವಸೂಲು ಮಾಡ್ತಾರೆ. ಅವರು ಒಂದು ಕೈಲಿ ಕೊಟ್ಟಾಗ ಮಾಡ್ತಾರೆ, ಇದು ಮಾಡ್ತಾರೆ. ಅದ್ರ ವಸಿಂದ ಈಗ ನಮ್ಮ ಸರ್ಕಾರ ನಿಮ್ಗೆ ಇದು ಹ್ಯಾಂಗೆ ಕರ್ನಾಟಕ ಚಾಲೂ ಅದ, ತೆಲಂಗಾಣ ಚಾಲೂ ಅದ, ಹಿಮಾಚಲ ಪ್ರದೇಶ ಚಾಲೂ ಅದ. ಹಂಗೆ ನಮ್ಮೆಲ್ಲ ಅಕ್ಕ ತಂಗಿಯರಿಗೆಲ್ಲ 3000 ತಿಂಗಳ ಬಸ್ ಫ್ರೀ. ಸೋಮ್ ಬ್ಯಾಗ್ ತೊಳೆದು ಹೋಗಿ ಕುಂಡ್ರದ ಬೋರ್ಡ್ ಬಿಟ್ಟು ನೋಡೋದಿಲ್ಲ ಬಸ್ನಾಗ. ಎಲ್ಲಾಕ ಒಯ್ಯಲ್ಲ, ಟಿಕೆಟೇ ಇಲ್ಲ. 8 ದಿನ ಎಲ್ಲ ದೇವ್ರು ಮಾಡಬಾರ್ದು. ಪಣ ಹೋಗತ್ತ ಒಂದು 2 ದಿನ ರೊಟ್ಟಿ ಬಾಡ್ದು ಹೋಗ್ರಿ, ಯಾಕೆ ನೀವು ಉಪವಾಸ ಆಯ್ತು ಹಿಂದಿನೆಲ್ಲ. शेतकरी 3 लाख रुपये कर्ज माफ ಮಾಡ್ತಾರೆ. ಮಾಡ್ಯಾರ. ತೆಲಂಗಾಣ ಮಾಡಿದ್ರು, ಕರ್ನಾಟಕ ಮಾಡಿದ್ರು. ಪೈಲ ಇಲ್ಲಿ ನಮ್ಮದು ಕೇಂದ್ರ ನಮ್ಮ ಸರ್ಕಾರ ಇದ್ದಕ್ಕಾರ ಆಳಿಗ ಮನಮೋಹನ್ ಸಿಂಗ್ ಸಾಹೇಬರು पंतप्रधान, ನಮ್ಮ ದೇಶದ ಕೃಷಿ ಮಂತ್ರಿ ಪವಾರ್ ಸಾಹೇಬ್ ಇದ್ರು. ಆಳಿಗೆ 72,000 ಕೋಟಿ कर्ज ಮಾಫ್ ಮಾಡಿದ್ರು. ಮುಂದೆ ಇದೇ 5 ವರ್ಷ 2.5 ವರ್ಷ ಹಿಂದೆ ಆಗಾಡಿ ಸರ್ಕಾರ ಇತ್ತು, ನಮ್ಮ ಉದ್ಧವ್ ಬಾಳಾಸಾಹೇಬ್ ಠಾಕರೆ ಅವರು ಮುಖ್ಯಮಂತ್ರಿ ಇದ್ರು. ಅವ್ರ ಆಳಿಗೆ 2 लाख कर्ज ಮಾಫ್ ಮಾಡಿದ್ರು. ಮಾತಾಡ್ತಿ ಬಾಯ್ ಮಾತಾಡ. सर्वांनी शांत बसा. ಇವ್ರು ಯಾರ್ದು कर्ज ಮಾಡಿದ್ರು
ಗೊತ್ತದ ನಿಮ್ಗೆ 8-10 ಉದ್ಯೋಗಪತಿದು 16.5 लाख ಕೋಟಿ ಖರ್ಚು ಮಾಡಿದ್ರು. 16.5 लाख ಕೋಟಿ 16.5 लाख ಕೋಟಿ ಅಂದ್ರೆ ಎಷ್ಟು ಗೊತ್ತದ ನಿಮ್ಗೆ? ಗೊತ್ತದ ಎಷ್ಟಾದ ರಕಮ್ ಅದು? ಈ ನಮ್ಮ ಪೂರಾ ಭಾರತ ದೇಶದಾಗ ಹಿಂದೂಸ್ತಾನದಾಗ 8 ಮಂದಿ ಶೇತಕರಿ ಹಾರ. ಇವತ್ತಿನ ತಾರೀಕಿಗೆ ಅವ್ರ ಸಾತ್ಮಾರ ಉತ್ತರ ಮೇಲೆ 8 ಬೋಜಾದ ಕರ್ಜಾದ. ಅದು ಒಂದ್ ಸಾರಿ ಇಲ್ಲ 24 ಸಾರಿ ಮಾಫ್ ಮಾಡಿದ್ಮೇಲೆ 8 ರೊಕ್ಕ ಮತ್ತ ಅದು 16.5 लाख ಕೋಟಿ ಆಗ್ತದ. ಕರೋಡೋ ಶೇತಕರಿ ನಮ್ಮ ದೇಶದಂದು ಮದತ್ ಬೇಡ್ತಾರೆ ಕೊಡಲ್ಲ. ಅವ್ರ ಮಿತ್ರ ಉದ್ಯೋಗಪತಿ 8-10 ಮಂದಿಗೆ 16.5 लाख ಕೋಟಿ ಕೊಟ್ಟರು. ಅದು ಅಲ್ಲದೆ ಉಲ್ಟಾ ನಿಮ್ಮ ಮೇಲೆ ಟ್ಯಾಕ್ಸ್ GST ಹಚ್ಚರು. ನೀವು ಖಾತಾ ಮತ್ತು